ಅನುದಿನ ಆತ್ಮಿಕ ಆಹಾರದ ಕಾರ್ಯಕ್ರಮವನ್ನು ವೀಕ್ಷಿಸುವಂಥ ವೀಕ್ಷಕರೆಲ್ಲರಿಗೆ ಕರ್ತನು ಒಡೆಯನು ಪ್ರಪಂಚ ಮೋಕ್ಷ ಪ್ರದಾತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ಸಮಾಧಾನವು, ಸಂತೋಷವು, ಆತ್ಮಿಕ ಆಶೀರ್ವಾದವು, ಆರೋಗ್ಯವು ತಂದೆಯಾದ ದೇವರು ಅನುಗ್ರಹಿಸಲಿ ಎಂದು ದೇವರನ್ನು ಪ್ರಾರ್ಥಿಸುತ್ತೇನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನ ಮತ್ತೊಂದು ಅಂಶವನ್ನು ನಿಮ್ಮೊಟ್ಟಿಗೆ ಮಾತನಾಡೋದಕ್ಕೆ ಸಿದ್ಧನಾಗಿದ್ದೇನೆ. ಅದ್ಭುತಗಳನ್ನು ನೋಡಿದವರು ದೇವರನ್ನು ನಂಬಿದ್ದಾರಾ ಎಂಬ ಅಂಶವನ್ನು ನಿಮ್ಮೊಟ್ಟಿಗೆ ಮಾತಾಡ್ತಾ ಇದ್ದೀನಿ. ಪ್ರಿಯರಾದ ದೇವರ ಮಕ್ಕಳಿರ, ಯೇಸು ಕ್ರಿಸ್ತರು 1ನೇ ಶತಮಾನದಲ್ಲಿ ಮಾನವ ಆಕಾರವನ್ನು ಧರಿಸಿಕೊಂಡು ಮನುಷ್ಯರ ಮಧ್ಯದಲ್ಲಿ ಜೀವಿಸುವಾಗ ಅನೇಕ ಅದ್ಭುತಗಳನ್ನು ಮಾಡ್ತಾರೆ. ಅವರು ಒಂದಲ್ಲ ಎರಡಲ್ಲ, ಅನೇಕರನ್ನು, ಅಂದರೆ ಕುಷ್ಠ ರೋಗದಲ್ಲಿ ಇದ್ದಂಥ ಮನುಷ್ಯರನ್ನು ಮುಟ್ಟಿ ಅವರಿಗೆ ಸ್ವಸ್ಥತೆ ಮಾಡ್ತಾರೆ. ಅದೇ ಪ್ರಕಾರ ಹುಟ್ಟಿದಂದಿನಿಂದ ಕುಂಟರು ಇದ್ದಾರೆ, ಕುರುಡರಿದ್ದಾರೆ, ಅಂಥವ್ರನ್ನ ಮುಟ್ಟಿ ಸ್ವಸ್ಥತೆ ಮಾಡುವಂಥದ್ದು ನೋಡ್ತೀವಿ. ಅನೇಕ ಸ್ವಸ್ಥತೆಗಳು, ಒಂದಲ್ಲ ಎರಡಲ್ಲ, ಬಹಳ ಸ್ವಸ್ಥತೆಗಳು ಯೆಹೂದ್ಯರ ಮಧ್ಯದಲ್ಲಿ, ಅನ್ಯರ ಮಧ್ಯದಲ್ಲಿ ಅನೇಕ ಅದ್ಭುತಗಳು, ಸೂಚಕ ಕ್ರಿಯೆಗಳು ಮಾಡಿದ್ದಾರೆ ಎನ್ನುವುದಕ್ಕೆ ಅನೇಕ ವಚನಗಳಿರುತ್ತೆ. ಒಂದಲ್ಲ ಎರಡಲ್ಲ, ಬಹಳ ಇರುತ್ತೆ. ಅದರಲ್ಲಿ ಒಂದು ವಚನವನ್ನು ನಾವು ನೋಡೋಣ. ಯೋಹಾನನು ಬರೆದ ಸುವಾರ್ತೆ 4ನೇ ಅಧ್ಯಾಯ 46ನೇ ವಚನದಿಂದ 50ನೇ ವಚನದವರೆಗೆ. ಹೀಗಿರಲಾಗಿ ಯೇಸು ತಾನು ನೀರನ್ನು ದ್ರಾಕ್ಷರಸವಾಗಿ ಮಾಡಿದ ಗಲಿಲಾಯದ ಕಾನಾ ಊರಿಗೆ ಮತ್ತೊಮ್ಮೆ ಬಂದನು. ಅಲ್ಲಿದ್ದಾಗ ಅರಮನೆಯ ಒಬ್ಬ ಪ್ರಧಾನನ ಮಗನು ಕಫೆರ್ನೌಮಿನಲ್ಲಿ ಅಸ್ವಸ್ಥನಾಗಿದ್ದನು. ಯೇಸು ಯೂದಾಯದಿಂದ ಗಲಿಲಾಯಕ್ಕೆ ಬಂದ ಸುದ್ದಿಯನ್ನು ಆ ಪ್ರಧಾನನು ಕೇಳಿದಾಗ ತನ್ನ ಮಗನು ಸಾಯುವ ಆಗಿದ್ದರಿಂದ ಯೇಸುವಿನ ಬಳಿಗೆ ಹೋಗಿ, ನೀನು ಇಳಿದು ಬಂದು ನನ್ನ ಮಗನನ್ನು ಸ್ವಸ್ಥ ಮಾಡಬೇಕೆಂದು ಬೇಡಿಕೊಂಡನು. ಯೇಸು ಅವನಿಗೆ, ನೀವು ಸೂಚಕ ಕಾರ್ಯಗಳನ್ನು ಅದ್ಭುತ ಕಾರ್ಯಗಳನ್ನು ನೋಡದಿದ್ದರೆ ನಂಬುವುದೇ ಇಲ್ಲವೆಂದು ಹೇಳಿದನು. ಅಂದರೆ ಸೂಚಕ ಕಾರ್ಯಗಳು, ಅದ್ಭುತ ಕಾರ್ಯಗಳನ್ನು ನೋಡದೆ ಹೋದರೆ ದೇವರನ್ನು ನಂಬಲ್ವಾ? ಯೇಸು ಕ್ರಿಸ್ತರನ್ನು ನಂಬಲ್ವಾ? ನಂಬೋದೇ ಇಲ್ಲ ಅಂತೇಳಿ ಪ್ರಭು ಅವರ ವಿಷಯದಲ್ಲಿ ಹೇಳುವಂಥ ಮಾತನ್ನು ನಾವು ನೋಡ್ತೀವಿ ಪ್ರಿಯರೇ. ಅಂದರೆ ಅದ್ಭುತಗಳನ್ನು ಮಾಡಿದ್ದರಿಂದ ಕೆಲವರು ನಂಬಿದ್ದಾರೆ, ಇನ್ನು ಕೆಲವರು ನೋಡುವಾಗ ಎಷ್ಟೋ ಅದ್ಭುತಗಳು, ಎಷ್ಟೋ ಸೂಚಕ ಕ್ರಿಯೆಗಳನ್ನು ಮಾಡಿರ್ತಾರೆ ಪ್ರಿಯರೇ ದೇವರು, ಪ್ರಭು, ಆದರೆ ನಂಬಿಲ್ಲ ಅಂತ ಇನ್ನೊಂದು ಕಡೆ ಬರೆದಿರುತ್ತೆ. ಮತ್ತೊಂದು ಮಾತನ್ನು ನಾವು ಗಮನಿಸೋಣ. ಯೋಹಾನನು ಬರೆದ ಸುವಾರ್ತೆ 12ನೇ ಅಧ್ಯಾಯ 37ನೇ ವಚನದಿಂದ. ಆತನು ಅವರ ಮುಂದೆ ಅಷ್ಟು ಸೂಚಕ ಕಾರ್ಯಗಳನ್ನು ಮಾಡಿದರು, ಅವರು ಆತನನ್ನು ನಂಬಲಿಲ್ಲ. ಯಾರನ್ನು ನಂಬಲಿಲ್ಲ? ಯೇಸು ಕ್ರಿಸ್ತರನ್ನು ನಂಬಲಿಲ್ಲ. ಏನು ಮಾಡಿದ್ದಾರೆ ಯೇಸು ಪ್ರಭು? ಅನೇಕ ಸೂಚಕ ಕ್ರಿಯೆಗಳನ್ನು ಮಾಡಿದ್ದಾರಲ್ಲ, ಅದ್ಭುತಗಳನ್ನು ಮಾಡಿ ತೋರಿಸಿದ್ದಾರಲ್ಲ. ಅದ್ಭುತಗಳು ಅಂದಾಗ, ಸೂಚಕ ಕ್ರಿಯೆಗಳಂದಾಗ ಏನದು ಏನ್ರಿ? ಕುಂಟರಿಗೆ ಕಾಲು ಕೊಡುವಂಥದ್ದು ಚಿಕ್ಕ ವಿಷಯನ, ದೊಡ್ಡ ವಿಷಯನ? ಕುರುಡರಿಗೆ ಕಣ್ಣುಗಳನ್ನು ಕೊಡುವಂಥದ್ದು ಇದೆಯಲ್ಲ, ಚಿಕ್ಕ ಅದ್ಭುತನ, ದೊಡ್ಡ ಅದ್ಭುತನ? ಪ್ರಪಂಚ ದೇಶದಲ್ಲಿ ಯಾರು ಮಾಡದ ಅದ್ಭುತಗಳನ್ನು ಯೇಸು ಕ್ರಿಸ್ತರು ಮಾಡಿದಾಗ ಅಲ್ಲಿರುವಂಥ ಜನರು ಗುಂಪು ಗುಂಪಾಗಿ ಬಂದು ಯೇಸು ಕ್ರಿಸ್ತರಿಗೆ ವಿಧೇಯರಾಗಿ ಭಯಭಕ್ತಿಯಿಂದ ನಡ್ಕೊಳ್ಬೇಕು. ಅಂದರೆ ಯೇಸು ಪ್ರಭು ಏನು ಹೇಳಿದ್ದಾರೋ ಹೇಳಿದ ಮಾತಿನ ಪ್ರಕಾರ ವಿಧೇಯರಾಗಿ ಒಳಪಟ್ಟು ಜೀವಿಸಬೇಕು. ಹಾಗೇನಾದರೂ ಜೀವಿಸಿದ್ದಾರಾ ಅಂತ ನೋಡುವಾಗ ಅನೇಕ ಅದ್ಭುತಗಳನ್ನು ಮಾಡಿದ್ದಾರೆ, ಅನೇಕ ಸೂಚಕ ಕ್ರಿಯೆಗಳನ್ನು ಮಾಡಿದ್ದಾರೆ. ಆದರೆ ಯೇಸು ಕ್ರಿಸ್ತರನ್ನು ನಂಬಲಿಲ್ವಂತೆ. ಯಾರನ್ನ ನಂಬಲಿಲ್ವಂತೆ? ಯೇಸು ಕ್ರಿಸ್ತರನ್ನು ನಂಬಲಿಲ್ವಂತೆ. ನೋಡಿ ಮತ್ತೊಂದು ಸಾರಿ, ಆತನು ಅವರ ಮುಂದೆ ಅಷ್ಟು ಸೂಚಕ ಕಾರ್ಯಗಳನ್ನು ಮಾಡಿದರು, ಅವರು ಆತನನ್ನು ನಂಬಲಿಲ್ಲ. ಇದರಿಂದ ಪ್ರವಾದಿಯಾದ ಯೆಶಾಯನು ನುಡಿದ ಮಾತು ನೆರವೇರಿತು. ಅದೇನೆಂದರೆ, ಕರ್ತನೇ, ನಮ್ಮ ಉಪದೇಶವನ್ನು ಯಾರು ನಂಬಿದರು? ಕರ್ತನ ಬಾಹು ಯಾರಿಗೆ ಗೋಚರವಾಯಿತು ಎಂಬುದು. ಅವರು ನಂಬಲಾರದೆ ಹೋದದಕ್ಕೆ ಯೆಶಾಯನು ಮತ್ತೊಂದು ಮಾತಿನಲ್ಲಿ ಕಾರಣವನ್ನು ಸೂಚಿಸಿದ್ದಾನೆ. ಅದೇನೆಂದರೆ, ಅವರು ಕಣ್ಣಿನಿಂದ ಕಾಣದೆ, ಹೃದಯದಿಂದ ಗ್ರಹಿಸದೆ, ತಿರುಗಿಕೊಳ್ಳದೆ, ತನ್ನಿಂದ ಸ್ವಸ್ಥತೆಯನ್ನು ಹೊಂದದೆ ಇರುವಂತೆ
ಅವರ ಕಣ್ಣುಗಳನ್ನು ಕುರುಡು ಮಾಡಿ ಅವರ ಹೃದಯವನ್ನು ಕಠಿಣ ಮಾಡಿದನು ಎಂಬುದೇ. ಗಮನಿಸಬೇಕು ಪ್ರಿಯರಾದ ದೇವರ ಮಕ್ಕಳಿರ, ಏನಾಗಿದ್ದಾರೆ, ಯಾಕೆ ದೇವರನ್ನು ನಂಬಿಲ್ಲ? ಒಂದು ಕಾಲದಲ್ಲಿ ಐಗುಪ್ತ ದೇಶದಲ್ಲಿ ಇದ್ದಂಥ ಇಸ್ರೇಲ್ ಜನಾಂಗದವರನ್ನು ಆಲೂಜೇನು ಹರಿಯುವಂಥ ಒಳ್ಳೆ ದೇಶಕ್ಕೆ, ಅಂದರೆ ಕಾನಾನ್ ದೇಶಕ್ಕೆ ಕರ್ಕೊಂಡು ಬರ್ತಾರೆ. ಕಾನಾನ್ ದೇಶಕ್ಕೆ ಒಂದು ಕಾಲದಲ್ಲಿ ಎಲ್ಲಿದ್ದಾರೆ? ಐಗುಪ್ತ ದೇಶದ. ಅಲ್ಲಿ ಏನಾಗಿದ್ದಾರೆ? ಯೆಹೂದ್ಯರು ಅಂದರೆ ಇಸ್ರೇಲ್ ಜನಾಂಗದವರು ಗುಲಾಮರಾಗಿದ್ದಾರೆ. ಐಗುಪ್ತ ದೇಶದಲ್ಲಿ ಗುಲಾಮರಾಗಿ ಬಿಟ್ಟಿ ಕೆಲಸವನ್ನು ಮಾಡುವವರಾಗಿ ಇರುವುದರಿಂದ ಒಂದು ಕಾಲದಲ್ಲಿ ದೇವರನ್ನ ಮೊರೆ ಇಡ್ತಾರೆ, ದೇವರನ್ನ ಪ್ರಾರ್ಥಿಸ್ತಾರೆ. ಆ ಸಮಯದಲ್ಲಿ ದೇವರು ಕನಿಕರಪಟ್ಟು ಮೋಶೆನನ್ನು ಅವರ ಮಧ್ಯದಲ್ಲಿ ಕಳಿಸಿಕೊಟ್ಟು ಐಗುಪ್ತ ದೇಶದಿಂದ ಬಿಡಿಸ್ಕೊಂಡು ಬರ್ತಾನೆ. ಬಿಡಿಸ್ಕೊಂಡು ಬಂದಂಥ ಆ ಸಮಯದಲ್ಲಿ ಅನೇಕ ಅದ್ಭುತಗಳು, ಅನೇಕ ಸೂಚಕ ಕ್ರಿಯೆಗಳು ಮಾಡಿ ತೋರಿಸ್ತಾರೆ. ಆದರೆ ಆ ಜನಾಂಗದವರು ನಂಬಿದ್ದಾರಾ ಅಥವಾ ದೇವರನ್ನು ತಿರಸ್ಕರಿಸಿದ್ದಾರಾ? ಅದು ನೋಡುವಾಗ ಕೀರ್ತನೆ ಗ್ರಂಥ 78ನೇ ಅಧ್ಯಾಯ 12ನೇ ವಚನದಿಂದ, ಐಗುಪ್ತ ದೇಶದ ಸೋನ್ ಸೀಮೆಯಲ್ಲಿ ಅವರ ಪೂರ್ವಿಕರ ಸಮಕ್ಷದಲ್ಲಿಯೇ ಆಶ್ಚರ್ಯ ಕ್ರಿಯೆಗಳನ್ನು ನಡೆಸಿದನು. ಯಾರು? ದೇವರು. ಆತನು ಸಮುದ್ರವನ್ನು ಭೇದಿಸಿ ಅದರ ನೀರನ್ನು ರಾಶಿಯಂತೆ ನಿಲ್ಲಿಸಿ ಅವರನ್ನು ದಾಟಿಸಿದನು. ಹಗಲು ಮೋಡದಿಂದಲೂ ಇರುಳು ಬೆಂಕಿಯ ಬೆಳಕಿನಿಂದಲೂ ಅವರನ್ನು ಕರೆದೊಯ್ದನು. ಆತನು ಅರಣ್ಯದಲ್ಲಿ ಬಂಡೆಗಳನ್ನು ಸೀಳಿ ಅವರಿಗೆ ಸಾಗರದಿಂದಲೋ ಎಂಬಂತೆ ಧಾರಾಳವಾಗಿ ನೀರು ಕುಡಿಸಿದನು. ಗಿರಿಸಿಲೆಯಿಂದ ಜಲಪ್ರವಾಹಗಳನ್ನು ಹೊರಡಿಸಿ ನದಿಗಳಾಗಿ ಹರಿಯ ಮಾಡಿದನು. ಆದರೂ ಅವರು ನಿರ್ಜಲ ಪ್ರದೇಶದಲ್ಲಿ ಪರಾತ್ಪರನಿಗೆ ಪದೇ ಪದೇ ಅವಿಧೇಯರಾಗಿ ಇನ್ನು ಹೆಚ್ಚು ಪಾಪ ಮಾಡುತ್ತಾ ಬಂದರು. ಅವರು ಇಷ್ಟ ಭೋಜನವನ್ನು ಕೇಳಿಕೊಳ್ಳುವಲ್ಲಿ ಸಂಶಯಾತ್ಮರಾಗಿ ದೇವರನ್ನು ಪರೀಕ್ಷಿಸಿದರು. ಅವರು ಆತನಿಗೆ ವಿರೋಧವಾಗಿ ಅಂದದ್ದೇನೆಂದರೆ, ದೇವರ ಅರಣ್ಯದಲ್ಲಿ ಊಟಕ್ಕೆ ಬಡಿಸಬಲ್ಲನು, ಬಂಡೆಯನ್ನು ಒಡೆದು ನೀರು ಚಿಮ್ಮಿ ಹೊರಗೆ ಬರುವಂತೆಯೂ ಪ್ರವಾಹ ದಡ ಮೀರಿ ಹರಿಯುವಂತೆಯೂ ಮಾಡಿದನಲ್ಲವೋ? ಆತನು ರೊಟ್ಟಿಯನ್ನು ಕೊಡಶಕ್ತನೋ, ತನ್ನ ಜನರಿಗೆ ಮಾಂಸವನ್ನು ಒದಗಿಸುವನು ಎಂಬುದು. ಅಂದರೆ ಪದೇ ಪದೇ ರೇಗಿಸಿದ್ದಾರೆ. ಅಂದರೆ ಅರಣ್ಯದಲ್ಲಿ ಆಹಾರ ಕೊಟ್ಟಿದ್ದಾನೆ, ಅರಣ್ಯದಲ್ಲಿ ನೀರನ್ನು ಕೊಟ್ಟಿದ್ದಾನೆ, ಏನು ಬೇಕೋ ಎಲ್ಲ ವ್ಯವಸ್ಥೆ ಮಾಡಿದ್ದಾನೆ. ರಾತ್ರಿ ಹೊತ್ತು ಬೆಳಕು, ಹಗಲೊತ್ತು ಮೇಘಸ್ತಂಭ, ಯಾವ ಕೊರತೆ ಇಲ್ಲದೆ ದೇವರು ಅವರನ್ನು ಕಾಪಾಡಿಕೊಂಡು ಬಂದಾಗ, ಅನೇಕ ಅದ್ಭುತಗಳನ್ನು ಮಾಡಿ ನಡೆಸಿದಾಗ ದೇವರಿಗೆ ವಿಧೇಯರಾಗಿ ಭಯಭಕ್ತಿಯಿಂದ ನಡ್ಕೊಳ್ಬೇಕಲ್ಲ ಪ್ರಿಯರೇ. ದೇವರನ್ನು ಪರೀಕ್ಷಿಸಿದ್ದಾರೆ. ಪದೇ ಪದೇ ದೇವರನ್ನ ರೇಗಿಸಿದ್ದಾರೆ, ಅವಿಧೇಯರಾಗಿದ್ದಾರೆ, ಪಾಪಾತ್ಮರಾಗಿದ್ದಾರೆ, ದೇವರನ್ನ ದೂಷಿಸಿದ್ದಾರೆ, ದೇವರನ್ನ ಅವಮಾನಪಡಿಸಿದ್ದಾರೆ. ಮತ್ತು ಈಗಿನ ಕಾಲದಲ್ಲಿ ಏನ್ರಿ, ಅವರ ಮಧ್ಯದಲ್ಲಿ ಅಷ್ಟೆಲ್ಲ ಅದ್ಭುತಗಳನ್ನು ಮಾಡಿದಾಗ ಅವರೇ ಆತನನ್ನು ತಿರಸ್ಕರಿಸಿದಾಗ, ಈಗಿನ ಕಾಲದಲ್ಲಿ ಅದ್ಭುತಗಳು ಅಂತ ಹೇಳ್ತಾರೆ. ಟಚ್ ಅಂದರೆ ಬೆಳೆಸ್ತಾರೆ ಏನ್ರಿ. ಒಬ್ಬ ಹುಡುಗ ಏನು ಮಾಡ್ತಾ ಇದ್ದಾನೆ ಅಂದರೆ, ಹುಡುಗ ಬೋಧಕ ಬ್ಲೇಸರ್ ಹಿಂಗೆ ಓಪನ್ ಮಾಡಿ ತೆಗೆದು ಹಿಂಗೆ ಗೂಡಿಸ್ತಾ ಇದ್ದಾನೆ. ಎಲ್ಲ ಪಟ್ ಅಂತ ಬಿದ್ದೋಗ್ತಾ ಇದ್ದಾರೆ. ಇವನೊಬ್ಬ ಬೋಧಕನಂತೆ, ಅವರೇನು ಕುರಿಗಳಂತೆ. ಇವನು ದೊಡ್ಡ ಕಳ್ಳಬೋಧಕ. ಇವನು ಕಳ್ಳಬೋಧಕ, ಸುಳ್ಳು ಬೋಧಕ. ವಾಕ್ಯಕ್ಕೆ ವಿರುದ್ಧವಾದಂಥ ಕಾರ್ಯಕ್ರಮ ಇದು. ಅದ್ಭುತಗಳ ಇದು ಇವ್ರು ಮಾಡುವಂಥದ್ದು. 1ನೇ ಶತಮಾನದಲ್ಲೇ ಅದ್ಭುತಗಳನ್ನು ಮಾಡಿದಾಗ ಅವರೇ ನಂಬದೇ ಇದ್ದಾಗ ಇವನು ಬುಡುಬುಡಿಕೆಯವನು ಮಾಡಿದ್ರೆ ನಂಬ್ತಾರೆ ಜನ. ಮಾಯ ಮಾತುಗಳನ್ನು ಹೇಳಿ, ಮಾಯ ಬೋಧನೆಯನ್ನು ಮಾಡಿ ಏನು ಮಾಡ್ತಾರೆ ಇವರೆಲ್ಲರೂ ಕೂಡ? ಅಮಾಯಕ ಜನರನ್ನು ದೋಚಿಕೊಳ್ತಾ ಇದ್ದಾರೆ, ಮೋಸ ಮಾಡ್ತಾ ಇದ್ದಾರೆ. ದರೋಡೆ. ಬೋಧಕರಾದ ನಮಗೆ ಮತ್ತೆ ಕಠಿಣವಾದ ತೀರ್ಪು ಇದೆ ಎಂದು ತಿಳಿಯದೆ ಇವರು ಬೋಧಕರಾಗಿದ್ದಾರೆ ಪ್ರಿಯರೇ. ಅರ್ಥ ಮಾಡಿಕೊಂಡಿಲ್ಲ ಇವರು. ಬೋಧನೆ ಮಾಡಬೇಕು, ಹೇಗೆ ಮಾಡಬೇಕು? ವಾಕ್ಯಗಳನ್ನು ಮೊಟ್ಟ ಮೊದಲು ಸ್ಟಡಿ ಮಾಡಬೇಕು, ವಾಕ್ಯಗಳನ್ನು ಪರಿಶೋಧನೆ ಮಾಡಬೇಕು, ಅರ್ಥ ಮಾಡಿಕೊಳ್ಬೇಕು. ಅರ್ಥ ಮಾಡಿಕೊಳ್ಳದೆ ಬೋಧಕರಾದರೆ ಅವರಿಗೆ ಕಠಿಣವಾದ ತೀರ್ಪಾಗುತ್ತೆ ರೀ. ಹೌದು ಪ್ರಿಯರೇ. ಯಾಕಂದರೆ ಎಲ್ಲರೂ ನನ್ನ ಅಣ್ಣ ತಮ್ಮಂದಿರಲ್ವಾ? ಎಲ್ಲರೂ ನನ್ನ ಅಣ್ಣ ತಮ್ಮಂದಿರಾಗಿರುವಾಗ ವಾಕ್ಯದ ಪ್ರಕಾರ ತಪ್ಪು ಬೋಧನೆ ಮಾಡಿದಾಗ, ಇವರು ತಪ್ಪು ಬೋಧನೆ ಮಾಡಿದರೆ ಅನೇಕರು ಮೋಸ ಹೋಗ್ತಾರೆ. ಮೋಸ ಹೋದ ಮೇಲೆ ಆತ್ಮಗಳು ಬೆಂಕಿ ಕೊಂಡಕ್ಕೆ ಹೋಗುತ್ತೆ. ಬೆಂಕಿ ಕೊಂಡಕ್ಕೆ ಹೋದ ಮೇಲೆ ಅಲ್ಲಿ ಬಾಯಿ ಬಡ್ಕೊಳ್ತಾರೆ. ಆ ಆತ್ಮಗಳು ನರಕಕ್ಕೆ ಹೋಗ್ತಾರೆ. ನರಕಕ್ಕೆ ಹೋದಂಥ ಆತ್ಮಗಳ ಘೋಷಣೆಯನ್ನು ಕೇಳಿದಾಗ ಜವಾಬ್ದಾರರು ಯಾರು? ಅದಕ್ಕೆ ಆ ಆತ್ಮಗಳಿಗೆ ಜವಾಬ್ದಾರರು ಯಾರು? ಆ ಬೆಂಕಿಯ ಕೊಂಡಕ್ಕೆ ಹೋಗೋದಕ್ಕೆ ಕಾರಣರು ಇವರೇ ತಾನೇ. ತಪ್ಪು ಬೋಧನೆ ಮಾಡಿರುವುದರಿಂದ ತಾನೇ.
ಆದ್ದರಿಂದ ಪ್ರಿಯರಾದ ದೇವರ ಮಕ್ಕಳಿರ, ನೀವೇನು ಬೋಧನೆ ಕೇಳ್ತಾ ಇದ್ದೀರೋ ಒಂದು ಸರಿ ನೋಡಿ, ವಿಚಾರ ಮಾಡಿ, ಪರಿಶೋಧನೆ ಮಾಡಿ, ವಾಕ್ಯದ ಪ್ರಕಾರ ಇದೆಯಾ ಇಲ್ಲ ನೋಡಿಕೊಂಡು ಹಿಂಬಾಲಿಸ್ರಿ. ದೇವರ ವಾಕ್ಯವನ್ನು ಸರಿಯಾದ ರೀತಿಯಲ್ಲಿ ಹೇಳ್ತಾ ಇದ್ದಾರಾ ಅಥವಾ ವಾಕ್ಯಕ್ಕೆ ಭಿನ್ನವಾಗಿ ಬೋಧನೆ ಮಾಡ್ತಾ ಇದ್ದಾರಾ ನೋಡಿ, ವಿಚಾರ ಮಾಡಿ, ಪರಿಶೋಧನೆ ಮಾಡಿ. 1ನೇ ಶತಮಾನದಲ್ಲೇ ಯೇಸು ಕ್ರಿಸ್ತರು ಎಷ್ಟೆಲ್ಲ ಅದ್ಭುತಗಳನ್ನು ಮಾಡಿದಾಗ ಏನ್ರಿ ಆ ಜನ ನಂಬಲಿಲ್ವಂತೆ. ಮತ್ತು ಈಗಿನ ಕಾಲದಲ್ಲಿ ಮಾಯ ಮಾಡಿ ಡೂಪ್ಲಿಕೇಟ್ಗಳನ್ನು ತೋರಿಸಿದಾಗ ಜನ ನಂಬ್ತಾರ ಏನ್ರಿ? ದೇವರ ವಾಕ್ಯಗಳನ್ನು ಇದ್ದದ್ದು ಇದ್ದ ಹಾಗೆ ಸಾರಬೇಕು. ನಂಬ್ತಾರೋ ಬಿಡ್ತಾರೋ ಅವರಿಷ್ಟ. ಇದ್ದದ್ದು ಇದ್ದಾಗೆ ಸಾರಬೇಕು. ಮಾಯ ಬೋಧನೆಗಳನ್ನು ಹೇಳಿ, ಮಾಯ ಮಾತುಗಳನ್ನು ಹೇಳಿ ದಾರಿ ತಪ್ಪಿಸಬಾರ್ದು. ಇರುವಂಥ ವಿಷಯಗಳನ್ನು ನೇರವಾಗಿ ದೇವರ ಮೂಲಕ ಅನೇಕ ಅದ್ಭುತಗಳು ನಡೆದಿದೆ, ಸೂಚಕ ಕ್ರಿಯೆಗಳು ನಡೆದಿದೆ, ಮಹತ್ ಕಾರ್ಯಕ್ರಮಗಳು ನಡೆದಂಥ ಆ ಕಾಲದಲ್ಲಿ ದೇವರನ್ನ ಬಿಟ್ಟು ಹೋಗಿದ್ದಾರೆ. ಮತ್ತು ಈಗಿನ ಕಾಲದಲ್ಲಿ ದೇವ್ರಿಗೋಸ್ಕರ ನಿಲ್ಲಬೇಕಾದರೆ ಇರೋ ವಿಷಯಗಳನ್ನು ನೇರವಾಗಿ ಇದ್ದದ್ದು ಇದ್ದ ಹಾಗೆ ಸಾರಬೇಕು. ನಂಬುತ್ತಾರೋ ಬಿಡ್ತಾರೋ ಅದು ಅವ್ರಿಗೆ ಬಿಟ್ಟಿತ್ತು. ದೇವರನ್ನ ನಂಬಿ ವಿಧೇಯರಾಗಿ ಭಯಭಕ್ತಿಯಿಂದ ಯಾರು ನಡೀತಾರೋ ಅವರಿಗೆ ರಕ್ಷಣೆ ಮಾರ್ಗ ಇದೆ, ಬಿಟ್ಟರೆ ಅವರಿಗೆ ದಂಡನೆ ಇದೆ. ಆದ್ದರಿಂದ ಜಾಗ್ರತೆ. ವಾಕ್ಯದ ಪ್ರಕಾರ ಇದ್ದೀವಾ ಇಲ್ವಾ ನೋಡ್ಕೊಳ್ಳಿ. ದೃಢವಾದ ನಂಬಿಕೆಯಲ್ಲಿ ಇದ್ದೀವಾ ಇಲ್ವಾ ನೋಡಿಕೊಳ್ಳಿ. ಸತ್ತರೆ ನಮಗೆ ಪರಲೋಕ ಸಿಗುತ್ತಾ ಇಲ್ವಾ ಅದನ್ನು ಪರಿಶೋಧನೆ ಮಾಡಿ ಅರ್ಥ ಮಾಡಿಕೊಳ್ಳಿ. ಓಕೆ, ದೇವರು ನಿಮ್ಮನ್ನು ನನ್ನನ್ನು ಆಶೀರ್ವದಿಸಲಿ. ಎಲ್ಲರೂ ತಲೆಬಾಗಿಸಿ ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂಥ ಪ್ರಿಯ ಪರಲೋಕದಲ್ಲಿದ್ದಂಥ ನಮ್ಮ ತಂದೆಯಾದ ದೇವ, ನಿಮಗೆ ಸ್ತೋತ್ರಗಳು ತಂದೆ. ಕ್ರಿಸ್ತ ಪೂರ್ವದಲ್ಲಾಗಿರ್ಬೋದು, 1ನೇ ಶತಮಾನದಲ್ಲಾಗಿರ್ಬೋದು ತಂದೆ, ಅನೇಕ ಮಂದಿ ಭಕ್ತರ ಮೂಲಕ ಅನೇಕ ಅದ್ಭುತಗಳು, ಸೂಚಕ ಕ್ರಿಯೆಗಳು ಮಾಡಿ ತೋರಿಸಿದ್ದೀರಾ. ಅದರ ಜನ ನಂಬಲಿಲ್ಲವೆಂದು, ವಿಧೇಯರಾಗಲಿಲ್ಲವೆಂದು ವಾಕ್ಯದ ಮೂಲಕ ನಾವು ನೋಡ್ತಾ ಇದ್ದೀವಿ ತಂದೆ. 1ನೇ ಶತಮಾನದಲ್ಲಿ ನಿಮ್ಮ ಪ್ರಿಯ ಕುಮಾರನು ಈ ಲೋಕಕ್ಕೆ ಬಂದಾಗ ಎಷ್ಟೋ ಅದ್ಭುತಗಳನ್ನು, ಎಷ್ಟೋ ಸೂಚಕ ಕ್ರಿಯೆಗಳನ್ನು ಮಾಡಿದ್ರು. ನಂಬಿದವರು ಬಹಳ ಸ್ವಲ್ಪ ಮಂದಿ. ಈಗಿನ ಕಾಲದಲ್ಲಿ ನಿಮ್ಮ ವಾಕ್ಯಗಳನ್ನು ಪರಿಶೋಧನೆ ಮಾಡದೆ, ಅರ್ಥ ಮಾಡಿಕೊಳ್ಳದೆ ಒಬ್ಬೊಬ್ಬರು ಒಂದೊಂದು ದಾರಿ ಇಟ್ಕೊಂಡಿದ್ದಾರೆ ತಂದೆ. ಪ್ರತಿಯೊಬ್ಬರೂ ಅರ್ಥ ಮಾಡಿಕೊಳ್ಳುವಂತೆ ಮನೋನೇತ್ರಗಳನ್ನು ಬೆಳಗಿಸಿ ತಂದೆ ಸಹಾಯ ಮಾಡಿ. ಈ ಒಂದು ವಿಡಿಯೋವನ್ನು ನೋಡುವಂಥ ಎಲ್ಲ ಮಕ್ಕಳನ್ನು ಹೆಸರುಗಳಿಂದ ಆಶೀರ್ವದಿಸಿ ನೆಮ್ಮದಿ, ಶಾಂತಿ, ಸಮಾಧಾನವನ್ನು ದಯಪಾಲಿಸಿ. ಯೇಸು ಪವಿತ್ರ ನಾಮದಲ್ಲಿ ಬೇಡಿ ಹೊಂದಿದೆವಪ್ಪ ತಂದೆಯೇ, ಆಮೇನ್. ಎಲ್ಲರಿಗೂ ವಂದನೆಗಳು.